ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು ಬಹುಶಃ ದುರಂಧರ್ 2 ಸಿನಿಮಾವನ್ನು ನೋಡಿದ್ದೀರಿ ಅಂತ ಭಾವಿಸ್ತೇನೆ. ಈ ಸಿನಿಮಾ ನೋಡಿದಂಥ ಅಮಾಯಕರಿಗೆ ಮತ್ತು ಯಾರು ವಾಸ್ತವಿಕತೆಯ ತೀವ್ರತೆಯನ್ನು ಅನುಭವಿಸಿರೋದಿಲ್ವೋ ಅವ್ರಿಗೆ ಇದೊಂದು ಪ್ರೊಪಗ್ಯಾಂಡಾ ಸಿನಿಮಾ ಅನ್ನಿಸ್ಬೋದು, ಅಥವಾ ಅತಿರಂಜಿತವಾದಂಥ ಕಥೆ ಅನ್ನಿಸ್ಬೋದು, ಇದೊಂದು ಭ್ರಾಮಕವಾದಂಥ ಪ್ರಪಂಚ ಅಂತ ಅನ್ನಿಸ್ಬೋದು. ಆದರೆ ವಾಸ್ತವವಾಗಿ ದುರಂಧರ್ಗೆ ಮುಹೂರ್ತ ಇಟ್ಟದ್ದು ಈಗ ನಿನ್ನೆ ಮೊನ್ನೆ ವರ್ಷ 2 ವರ್ಷದ ಹಿಂದೆ ಆದಿತ್ಯಧರ್ ಅಲ್ಲ. ವಾಸ್ತವವಾಗಿ ಈ ದೇಶದ ರಕ್ಷಣೆಗಾಗಿ ತಮ್ಮ ಇಡೀ ಬದುಕನ್ನೇ ತ್ಯಾಗ ಮಾಡುವಂಥ ನೂರಾರು ಜನರ ಬದುಕನ್ನು ಇದಕ್ಕಾಗಿ ಮೀಸಲಿಡುವ ಹಾಗೆ ಮಾಡಲಿಕ್ಕೆ ಕಂಕಣ ತೊಟ್ಟಿದ್ದು ಒಬ್ಬ IITian, ಒಬ್ಬ ಅಪ್ರತಿಮ ದೇಶಭಕ್ತ ಮನೋಹರ್ ಪರಿಕ್ಕರ್ ಅಂತ. ಮನೋಹರ್ ಪರಿಕ್ಕರ್ ಹೆಸರನ್ನು ಭಾಳಷ್ಟು ಜನ ಯಾರು ರಾಜಕೀಯವನ್ನು ಬಲ್ಲವರಿಗೆ ಇದು ಗೊತ್ತಿರೋ ಹೆಸರು, ಜನಜನಿತವಾದ ಹೆಸರು. ಭಾರತ ದೇಶದ ರಕ್ಷಣಾ ಸಚಿವರಾಗಿದ್ದವರು, ಅದಕ್ಕಿಂತ ಮುಂಚೆ ಗೋವಾದ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ. ಸರಳಾತಿ ಸರಳ ವ್ಯಕ್ತಿತ್ವ, ಸಹಜವಾದ ಜೀವನ, ಒಂದು ಬಿಳೆ ಪ್ಯಾಂಟು, ಒಂದು ಬಿಳೆ ಶರ್ಟು. ಸಾಯುವ ಕೊನೆಯ ಕ್ಷಣದವರೆಗೂ ತನ್ನ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ಮೂಗಿನಲ್ಲಿ ಪೈಪ್ ಹಾಕ್ಕೊಂಡು ಆಫೀಸಿಗೆ ಬಂದು ಕೆಲಸವನ್ನು ನಿಭಾಯಿಸಿದಂಥ ಅಪ್ಪಟ ದೇಶಭಕ್ತ ಮನೋಹರ್ ಪರಿಕ್ಕರ್. ಮನೋಹರ್ ಪರಿಕ್ಕರ್ಗೂ ದುರಂಧರ್ಗೂ ಏನು ಸಂಬಂಧ ಅಂತ ನೀವು ನನಗೆ ಕೇಳಬಹುದು. ಅದರ ಹಿಂದೆ ಭಾಳ ಹಿಂದೆ ಕತೆಗೆ ಹೋಗಬೇಕಾಗತ್ತೆ. ನಡೆದ ವಿದ್ಯಮಾನವನ್ನು ಹೇಳ್ತೀನಿ, ಆವಾಗ ನಿಮಗೆ ಹೇಗೆ ಇದು ಕಾರ್ಯಗತಗೊಂಡು ಅನ್ನೋದು, ಅನುಷ್ಠಾನಗೊಂಡು ಅನ್ನುವಂಥ ಅರಿವು ಬರುತ್ತೆ. ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರಲ್ಲ, ಆ ರೆಸೊಲ್ಯೂಷನ್ ಪಾಸ್ ಮಾಡಿದ್ದು ಗೋವಾ ವಾರ್ಷಿಕ ಸಭೆಯಲ್ಲಿ, ವರಿಷ್ಠ ಮಂಡಳಿಯ ಸಭೆಯಲ್ಲಿ, ಭಾರತೀಯ ಜನತಾ ಪಾರ್ಟಿದು. ಭಾಳಷ್ಟು ಜನ ಅಡೆತಡೆಯನ್ನು ಒಡ್ಡಿದರು, ಬೇಡ ಅಂತ ಹೇಳಿದರು. ಭಾಳಷ್ಟು ಜನ ಭಿನ್ನಮತೀಯರಿದ್ದರು. ಸ್ವತಃ ಅಡ್ವಾಣಿಯವರ ಇಡೀ ಗುಂಪು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಯೋಗ್ಯರಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದರು. ಭಾಳಷ್ಟು ಅಡಚಣೆಯನ್ನು ಮೀರಿ ಕೊನೆಗೆ ನರೇಂದ್ರ ಮೋದಿಯವರ ಹೆಸರನ್ನು ಆ ಕಾಲದಲ್ಲಿ ನಾಮಕರಣಗೊಳಿಸಲಾಯಿತು. ಇವರೇ ನಮ್ಮ ಅಭ್ಯರ್ಥಿ, ಪ್ರಧಾನಮಂತ್ರಿ ಅಭ್ಯರ್ಥಿ 2014ಕ್ಕೆ ಅಂತ. ಅದಾದಮೇಲೆ ಮೇನಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದು. ಈ ಸಭೆ ನಡೆದದ್ದು ಗೋವಾದಲ್ಲಿ ಸಭೆ ನಡೆದಾಗ ಅಲ್ಲಿಯ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಮೂಲತಃ RSS ಸ್ವಯಂ ಸೇವಕ. ಮುಂಬೈನಲ್ಲಿ IITಯನ್ನು ಓದಿ, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ನಲ್ಲಿ IIT ಮಾಡಿ ಬಂದಂಥ ವ್ಯಕ್ತಿ ಆತ. ಮುಂದೆ ಸರ್ಕಾರ ರಚನೆ ಆಗುತ್ತೆ. 2 ಖಾತೆಯನ್ನು ಭಾಳ ಬಿಗಿಯಾಗಿ ಹಿಡ್ಕೊಂಡಿದ್ರು ನರೇಂದ್ರ ಮೋದಿ ಅವರು. ಒಂದು ಫೈನಾನ್ಸ್ ಮಿನಿಸ್ಟ್ರಿ, ಎರಡನೇದ್ದು ಡಿಫೆನ್ಸ್ ಮಿನಿಸ್ಟ್ರಿ. ಭಾರತ ದೇಶಕ್ಕೆ ಉಳಿಗಾಲ ಇರಬೇಕು ಅಂದರೆ 2 ವಿಷಯಗಳಲ್ಲಿ ನಾನು ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅನ್ನುವಂಥ ತೀರ್ಮಾನವನ್ನು ನರೇಂದ್ರ ಮೋದಿ ಆವಾಗಲೇ ಮಾಡಿದರು. ಯಾಕೆಂದರೆ ಈ ದೇಶವನ್ನು ಮುನ್ನಡೆಸಬೇಕು ಅಂದರೆ ಆರ್ಥಿಕವಾಗಿ ಮೊದಲನೇದಾಗಿ ನಾವು ಗಟ್ಟಿ ಇರಬೇಕು. ಎರಡನೇದು, ಭಾರತದ ಸಾರ್ವಭೌಮತೆಯನ್ನು, ಭದ್ರತೆಯನ್ನು ಉಳಿಸ್ಕೋಬೇಕು ಅಂದರೆ ರಕ್ಷಣಾ ಸಚಿವ ಅಷ್ಟೇ ಕಟಿಬದ್ಧನಾದಂಥ ವ್ಯಕ್ತಿ ಆಗಿರಬೇಕು, ಸಮರ್ಥನಾಗಿರಬೇಕು. ಯಾವುದೋ ಪಡಪೋಷಿ ರಾಜಕಾರಣಿ ಕೈಗೆ ಆ ಸ್ಥಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಮೊದಲು ಅರುಣ್ ಜೇಟ್ಲಿ ಕೈಗೆ ಫೈನಾನ್ಸ್ ಮಿನಿಸ್ಟ್ರಿಯನ್ನು ಕೊಡಲಾಯಿತು. ಅಪ್ರತಿಮವಾದಂಥ ಕೆಲಸಗಾರ ಅಂತ. ಅವು ಎಂಥ ಸೀನಿಯರ್ ಅಡ್ವೊಕೇಟೋ, ವಕೀಲಿ ವೃತ್ತಿಯಲ್ಲಿ ಯಾವ ರೀತಿ ನಿಪುಣರಾಗಿದ್ದರೋ ಅದಕ್ಕಿಂತ ಹೆಚ್ಚಾಗಿ ಆತ ಫೈನಾನ್ಸ್ನಲ್ಲಿ ಬುದ್ಧಿವಂತ, ಬೇರೆ ವಿಚಾರದಲ್ಲಿಯೂ ಕೂಡ ಅಷ್ಟೇ ನಿಖರವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಅರುಣ್ ಜೇಟ್ಲಿ. ಜೊತೆಗೆ ಅವ್ರ ಕೈಗೆ ಡಿಫೆನ್ಸ್ ಮಿನಿಸ್ಟ್ರಿಯನ್ನು ತಾತ್ಕಾಲಿಕವಾಗಿ ಕೊಡಲಾಗಿತ್ತು. ಅವರಿಗೆ ಒಬ್ಬ ಟೆಕ್ನೋಕ್ರಾಟ್ ಈ ಸ್ಥಾನವನ್ನು ತೆಗೆದುಕೊಳ್ಳಬೇಕು, ಈ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವಾಲಯವನ್ನು ಅಂತ ನರೇಂದ್ರ ಮೋದಿಯವರ ಇಂಗಿತವಾಗಿತ್ತು. ಏಕೆಂದರೆ ಭಾರತದ ಈ ರಕ್ಷಣಾ ಇಲಾಖೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ತುಕ್ಕು ಹಿಡಿದು ಹೋಗಿದೆ. ಇದಕ್ಕೆ ಆಧುನಿಕ ಸ್ಪರ್ಶವನ್ನು ಕೊಡಬೇಕು. ಟೆಕ್ನಾಲಜಿಕಲಿ ಡಿಫೆನ್ಸ್ ಮಿನಿಸ್ಟ್ರಿಯನ್ನು ಗಟ್ಟಿ ಮಾಡುವ ಮೂಲಕ ನಾವು ಜಾಗತಿಕ ಮಟ್ಟದಲ್ಲಿ ಪೈಪೋಟಿಯನ್ನು ನೀಡಬಹುದು ಮತ್ತು ಶತ್ರು ರಾಷ್ಟ್ರಗಳು ನಮ್ಮ ಬಗ್ಗೆ ಅಲ್ಲಾಡುವ ಹಾಗೆ ಮಾಡಬಹುದು ಅನ್ನುವುದು ನರೇಂದ್ರ ಮೋದಿಯವರ ಇಂಗಿತವಾಗಿತ್ತು. ಅವ್ರ ಕಣ್ಣಿಗೆ ಬಿದ್ದದ್ದು ಗೋವಾದ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್. ನರೇಂದ್ರ ಮೋದಿ ಅವರು ಯಾಕೆ ಮನೋಹರ್ ಪರಿಕ್ಕರ್ ಬರಬೇಕು ಅಂತಂದರೆ, ಆತೊಬ್ಬ ಟೆಕ್ನೋಕ್ರಾಟು, ಜೊತೆಗೆ IITಯನ್ನು, ಮೆಟಲರ್ಜಿಕಲ್ ಇಂಜಿನಿಯರಿಂಗು ಕೆಲಸ ಮಾಡೋದರಲ್ಲಿ ನಿಪುಣ, ದಕ್ಷತೆಯಿಂದ ಕೆಲಸ ಮಾಡ್ತಾರೆ. ಯಾವುದೇ ರೀತಿಯಾದಂಥ ರುಶ್ವತ್ತಿಗೆ ಒಳಗಾಗೋದಿಲ್ಲ. ಮನೋಹರ್ ಪರಿಕ್ಕರ್ ಹೇಳಿ ಕಳಿಸ್ತಾರೆ. ಮನೋಹರ್ ಪರಿಕ್ಕರ್ ಹೇಳ್ತಾರೆ, ಕೈ ಮುಗಿದು ಹೇಳ್ತಾರೆ, ದಯವಿಟ್ಟು ನನಗೆ ಈ ಜವಾಬ್ದಾರಿಯನ್ನು ಕೊಡಬೇಡಿ. ಪರ್ರಾ ಅಂತ ಅವ್ರ ಹೆಸರು, ಪಾರಿಕ್ಕರ್ ಅಂತ ಬಂದದ್ದು ಹಾಗೆ.
ಪರ್ರಾ ಅಂತ ಗೋವಾದಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ವ್ಯಕ್ತಿ ಅಂತ. ಅಲ್ಲಿ ಕಲ್ಲಂಗಡಿ ಹಣ್ಣು ಭಾಳ ಬೆಳೆಯೋದು ಮುಂಚೆ. ಅದ್ರ ಬಗ್ಗೆ ಒಂದು ಕತೆ ಇದೆ, ಯಾವಾಗಾದರೂ ಹೇಳ್ತೀನಿ. ಆತ ಹೇಗೆ ಒಂದು ಕಲ್ಲಂಗಡಿ ಬೇಸಾಯವನ್ನು ಮೂಲ ಬೇಸಾಯವಾಗಿ ಉಳಿಸ್ಕೊಂಡು ಹೇಗೆ ಕಲ್ಲಂಗಡಿ ಹಣ್ಣಿಗೆ ದೊಡ್ಡ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದರು ಅನ್ನೋದ್ರ ಒಂದು ಅವರೇ ಹೇಳಿದ ಕತೆ ಇದೆ, ಯಾವಾಗಾದ್ರೂ ಹೇಳ್ತೀನಿ ನಾನು. ಈಗ ಇಲ್ಲಿ ಪ್ರಸ್ತುತ ಅಲ್ಲದೆ ಇರೋದ್ರಿಂದ ಅದು ಪ್ರಸ್ತಾಪ ಮಾಡೋದಿಲ್ಲ. ನಾನು ಗೋವಾ ಮಟ್ಟಿಗೆ ಬಿಟ್ಬಿಡಿ. ಇಲ್ಲ ನೀವು ಬರಲೇಬೇಕು, ಡಿಫೆನ್ಸ್ ಮಿನಿಸ್ಟ್ರಿಯನ್ನು ಹ್ಯಾಂಡಲ್ ಮಾಡಬೇಕು ಅಂದಮೇಲೆ ರಕ್ಷಣಾ ಸಚಿವಾಲಯಕ್ಕೆ ಬಂದರು. ಆದಮೇಲೆ ಆತ ಮಾಡಿದಂಥ ಕ್ಷಿಪ್ರ ಕ್ರಾಂತಿ ಇದೆಯಲ್ಲ, ಅದರ ಫಲಿತಾಂಶವನ್ನು ಇವತ್ತು ನೀವು ಅನುಭವಿಸ್ತಾ ಇದ್ದೀವಿ. ಈ ಮೇನಲ್ಲಿ ಸರ್ಕಾರ ರಚನೆ ಆಗುತ್ತೆ. ಜನವರಿಯಲ್ಲಿ 2015 ಜನವರಿಯಲ್ಲಿ ಮುಂಬೈನ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಂದಿನ ರಕ್ಷಣಾ ಸಚಿವರಾದಂಥ ಮನೋಹರ್ ಪರಿಕ್ಕರ್ ಅವರು ಹೋದಾಗ ವಿವೇಕ ಅಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಯತಕಾಲಿಕೆಯ ಬಿಡುಗಡೆ, ಮ್ಯಾಗಝಿನ್ನ ಬಿಡುಗಡೆ ಸಮಾರಂಭ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಈ ದೇಶದ ರಕ್ಷಣಾ ಸಚಿವಾಲಯದ ಜೊತೆ ರಾಜಿ ಮಾಡಿಕೊಂಡಂಥ ಇಬ್ಬರು ಪ್ರಧಾನಿಗಳಿಂದ ದೇಶ ಇವತ್ತು ಹಿಂದುಳಿದು ಬಿಟ್ಟಿದೆ ಸೈನ್ಯದ ವಲಯದಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ಸರಿದೂಗಿಸಬೇಕು ಅಂತಂದರೆ ನಮಗೆ ಡೀಪ್ ಅಸೆಟ್ಗಳು ಬೇಕಾಗ್ತವೆ ಅಂತ ಹೇಳಿದರು. ಅದರ ಬಗ್ಗೆ ಆಮೇಲೆ ಹೇಳ್ತೇನೆ ನಾನು. ಯಾವಾಗ ಮನೋಹರ್ ಪರಿಕ್ಕರ್ ಅವರು ಇಬ್ಬರು ಪ್ರಧಾನಮಂತ್ರಿಗಳು ನಮ್ಮ ರಕ್ಷಣಾ ಸಚಿವಾಲಯ ಜೊತೆ ಪಾಕಿಸ್ತಾನ ಜೊತೆ ರಾಜಿ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ಲರ ದಿಕ್ಕು ಹೋಗಿದೆ ಇಬ್ಬರ ಹೆಸರು ಮೇಲೆ. ಒಂದು ಇಂದಿರಾ ಗಾಂಧಿ, ಇನ್ನೊಂದು ಜವಾಹರ್ಲಾಲ್ ನೆಹರು. ಇವರಿಬ್ಬರೇ ಕಾಂಪ್ರಮೈಸ್ ಆಗಿದ್ದು ಅಂತ ಎಲ್ಲ ಕಡೆ ಸುದ್ದಿ ಆಗೋಯ್ತು. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ನಿಂದಿಸಬೇಕು ಅಂದರೆ ಕಾಂಗ್ರೆಸ್ ಆಗಿರಬೇಕು ಅನ್ನೋದು ರಾಜಕೀಯವಾದಂಥ ಆಲೋಚನೆ ಎಲ್ಲರದು. ಮತ್ತದು ನಿಜವೂ ಕೂಡ. ಜವಾಹರ್ಲಾಲ್ ನೆಹರು ಅವರು ಕಾಂಪ್ರಮೈಸ್ ಮಾಡಿದಾಗೆ ಪಾಕಿಸ್ತಾನದ ವಿಚಾರದಲ್ಲಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂಥ ಬೇಕಾದಷ್ಟು ಘಟನಾವಳಿಗಳಿದ್ದಾವೆ, ಇಲ್ಲಿ ಅದು ಚರ್ಚೆ ಬೇಡ. ವಾಸ್ತವವಾಗಿ ಅವ್ರು ಹೇಳಿದ್ದು ಒಂದು, ಅಂದಿನ ಪ್ರಧಾನಮಂತ್ರಿ ಆದಂಥ ಮೊರಾರ್ಜಿ ದೇಸಾಯಿ, ಎರಡನೇದ್ದು ಇಂದ್ರ ಕುಮಾರ್ ಗುಜ್ರಾಲ್. ಇಬ್ಬರ ಬಗ್ಗೆ ಹೇಳ್ತಾರೆ. ಈ ಭಾರತ ದೇಶದ ಗುಪ್ತಚರ ದಳ ಇದೆಯಲ್ಲ, ಈ ಗುಪ್ತಚರ ದಳ ನಮ್ಮ ಶತ್ರು ರಾಷ್ಟ್ರಗಳಲ್ಲಿ ಒಂದಷ್ಟು ಜನರನ್ನು ಬೇಹುಗಾರಿಕೆಗೆ ಬಿಟ್ಟಿರ್ತಾರೆ. ಅವರಿಗೆ ಡೀಪ್ ಅಸೆಟ್ಸ್ ಅಂತ ಕರೀತಾರೆ. ಈ ಡೀಪ್ ಅಸೆಟ್ಗಳು ಕಾಲಾಂತರದಲ್ಲಿ ನಿಯತಕಾಲಿಕೆಯಲ್ಲಿ ಸಮಯದಿಂದ ಸಮಯಕ್ಕೆ ಭಾರತಕ್ಕೆ ಶತ್ರು ರಾಷ್ಟ್ರ ಯಾವ ರೀತಿ ನಮ್ಮ ಮೇಲೆ ಎರಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಹೇಗೆ ನಮ್ಮ ದೇಶವನ್ನು ಅಭದ್ರಗೊಳಿಸುವಂಥ ಮೋಡಸ್ ಆಪರೆಂಡಿಯನ್ನು ಮಾಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ರವಾನೆ ಮಾಡ್ತಿರ್ತಾರೆ. ಅದರಲ್ಲಿ ಎರಡು ಥರ ಇರ್ತದೆ. ಒಂದು ಈ ಅಂಡರ್ ಕವರ್ ಏಜೆಂಟ್ ಅಂತಾರೆ ಅವ್ರಿಗೆ. ಈ ಅಂಡರ್ ಕವರ್ ಏಜೆಂಟ್ ಕೆಲಸ ಏನದು, ಒಂದು ಅಲ್ಲಿಯ ಸ್ಥಳೀಯರನ್ನೇ ಈ ಕೆಲಸಕ್ಕೆ ನಿಯೋಜನೆ ಮಾಡೋದು. ಸಾಕಷ್ಟು ದುಡ್ಡುಗಳನ್ನು ಫೀಡ್ ಮಾಡಿ ಅವರಲ್ಲಿಯೇ ಇದ್ದು ಅವರದೇ ಸ್ಥಳೀಯ ವ್ಯಕ್ತಿಯಾಗಿ ಅವರ ಮಾಹಿತಿಯನ್ನು ನಮ್ಮ ದೇಶಕ್ಕೆ ಕಳಿಸೋದು. ಇನ್ನೊಂದು, ನಮ್ಮ ದೇಶದಿಂದ ಅಲ್ಲಿ ಹೋಗಿ ಅಲ್ಲಿಯ ಸ್ಥಳೀಯರ ಹಾಗೆ ಮಾರುವೇಷವನ್ನು ಹಾಕ್ಕೊಂಡು ಆ ರೀತಿಯದಾದಂಥ ಮಾಹಿತಿಯನ್ನು ಭಾರತಕ್ಕೆ ಕಳಿಸೋದು. ಮೊರಾರ್ಜಿ ದೇಸಾಯಿ ವಿಷಯವನ್ನು ಕಳಿಸಲಾಗತ್ತೆ. ಏನಂತ, ಇಲ್ಲಿ ಕಹುಟಾ ಅನ್ನುವಂಥ ಜಾಗದಲ್ಲಿ ಅಟಮ್ ಬಾಂಬ್ ತಯಾರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಜಿತ್ ಡೋವಾಲ್ ಅವರು ಒಬ್ಬ ಭಿಕ್ಷುಕನಾಗಿ ಸಲೂನ್ ಎದುರುಗಡೆ ಕೂತ್ಕೊಂಡು ತಿಂಗಳುಗಟ್ಟಲೆ ಸಮಯವನ್ನು ಕಳೆದು ಅಲ್ಲಿ ಚೌರವನ್ನು ಕಟ್ ಮಾಡಿರ್ತಾರಲ್ಲ ಅದರ ಸ್ಯಾಂಪಲ್ ಇಟ್ಕೊಂಡು ಲ್ಯಾಬಿಗೆ ಕಳಿಸಿ ಎಲ್ಲ ಮಾಡಿ ಮಾಹಿತಿಯನ್ನು ಭಾರತ ಸರ್ಕಾರ ರವಾನೆ ಮಾಡ್ತಾರೆ. ಅಲ್ಲಿದ್ದದ್ದು ಮೊರಾರ್ಜಿ ಪ್ರಧಾನಮಂತ್ರಿ. ಅವರು ಇದನ್ನು ಕೇಳಿಸ್ಕೊಂಡ್ಮೇಲೆ ಇದಕ್ಕೆ ಹೇಗೆ ಇದನ್ನು ಬಾಯಿಂದ ಪ್ರತಿಕ್ರಿಯೆ ತೋರಿಸೋದಲ್ಲ, ಇದಕ್ಕೇನಾದರೂ ಪ್ರತಿಕ್ರಿಯೆಯನ್ನು ನಮ್ಮ ಕಾರ್ಯಸೂಚಿಯನ್ನು ಮಾಡೋ ಮೂಲಕ ಸರಿ ಮಾಡಬೇಕನ್ನ ಅವರು ಇದ್ದಕ್ಕಿದ್ದ ಹಾಗೆ ಅಲ್ಲಿದ್ದಂಥ ಮಿಲಿಟರಿ ಡಿಕ್ಟೇಟರ್ ಜಿಯಾ ಉಲ್ ಹಕ್ಗೆ ಫೋನ್ ಮಾಡಿ, ಕಹುಟಾದಲ್ಲಿ ನೀವು ಬಾಂಬ್ ತಯಾರಿ ಮಾಡ್ತಾ ಇರೋದು ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ, ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ನಮ್ಮ ವಿರುದ್ಧ ಹೇಗೆ ನೀವು ಷಡ್ಯಂತ್ರವನ್ನು ಮಾಡ್ತಾಯಿದ್ರಿ, ಪಿತೂರಿ ಮಾಡ್ತಾಯಿದ್ರೆ ನಮ್ಗೆ ಗೊತ್ತಿದೆ ಅಂತ ಮೊರಾರ್ಜಿ ದೇಸಾಯಿ ಫೋನ್ ಮಾಡಿ ಹೇಳ್ಬಿಡೋದ ಜಿಯಾ ಉಲ್ ಹಕ್ಕಿಗೆ. ಅಲ್ಲಿ ಮಿಲಿಟರಿ ಡಿಕ್ಟೇಟ್ರು, ಸ್ವತಃ ಸೇನೆಯಲ್ಲಿದ್ದಂಥ ವ್ಯಕ್ತಿ, ಆತನಿಗೆ ಹೇಗೆ ಮಾಹಿತಿ ಹೊರಗೆ ಹೋಗಿರುತ್ತೆ ಅನ್ನೋದು ಗೊತ್ತಿಲ್ಲದೆ ಇರುತ್ತಾ? ಆತ ಕಂಡ ಕಡೆ ನಮ್ಮ ಅಂಡರ್ ಕವರ್ ಏಜೆಂಟ್ರು ಯಾರಿದ್ದಾರೆ ಎಲ್ಲರನ್ನು ಹುಡುಕಿ ಹೊಡೆದು ಸಾಯಿಸಲಿಕ್ಕೆ ಶುರು ಮಾಡ್ತಾರೆ. ಕಂಡಲ್ಲಿ ಆತನ ಖಚಿತ ಆಗಿಬಿಡುತ್ತೆ, ಇಷ್ಟು ಅಕ್ಯುರೇಟಾಗಿ ಮಾಹಿತಿ ಭಾರತಕ್ಕೆ ಹೋಗಿದೆ ಅಂದರೆ ಹಿಂಗೇನೆ ಹೋಗಿರುತ್ತೆ ಅಂತ. ISIನವ್ರು ತುಂಬ ಚೆನ್ನಾಗಿ ಗೊತ್ತಿರ್ತವೆ ಮಾಹಿತಿಗಳು ಯಾವಾಗಲೂ. ಇನ್ನೊಬ್ಬ ಇಂದ್ರ ಕುಮಾರ್ ಗುಜ್ರಾಲು ಯಾವಾಗ ಪಾಕಿಸ್ತಾನ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ, ನಮ್ಮ ಅಂಡರ್ ಕವರ್ ಏಜೆಂಟ್ರಿಗೆ ಅಲ್ಲಿ ಬಿಡಬೇಕು ಅನ್ನುವಂಥ ಭಾರತದ ಪ್ರಪೋಸಲ್ ಇರುತ್ತೋ ಅದನ್ನೇ ರದ್ದು ಮಾಡಿಬಿಡ್ತಾರೆ. ಇದ್ದದ್ದು ಅತ್ಯಲ್ಪ ಸಮಯದ ಪ್ರಧಾನಮಂತ್ರಿ ಆಗಿದ್ದು ಇಂದ್ರ ಕುಮಾರ್ ಗುಜ್ರಾಲು. ಅತ್ಯಂತ ನಿಸ್ತೇಜ, ಅತ್ಯಂತ ನಿರ್ವಿಣ್ಣ ಪ್ರಧಾನಮಂತ್ರಿ ಅಂತ ನೀವು ಯಾರಾದರೂ ಭಾರತ ದೇಶದಲ್ಲಿ ನೋಡಿದ್ರೆ ಅದು ಇಂದ್ರ ಕುಮಾರ್ ಗುಜ್ರಾಲ್. ಅವರ ಸಾಧನೆಯ ಪಟ್ಟಿ ಮಾಡಲಿಕ್ಕೆ ನಿಮ್ಮ ಹತ್ರ ಏನು ಸಿಗೋದೇ ಇಲ್ಲ. ಆದರೆ ಮಾಡಿದ ಕೆಲಸ ಎಂಥ ಗಂಡಾಂತರಕಾರಿ, ಆಘಾತಕಾರಿ ಅಂದರೆ
ಯಾವ ಭಾರತದ ಭದ್ರತೆಗೆ ಸಾರ್ವಭೌಮತೆಗೆ ಪೂರಕವಾಗಿ ಪಾಪಿ ರಾಷ್ಟ್ರಗಳಲ್ಲಿ ನಮ್ಮ ಜನರನ್ನು ಬಿಡಬೇಕು, ಅದಕ್ಕೆ ಅಡ್ಡಿ ಒಡ್ಡಿ ನಮ್ಮಿಂದ ಯಾರನ್ನು ಕಳಿಸೋದು ಬೇಡ, ನಾವು ಅವ್ರ ಮಾತುಕತೆ ಮೂಲಕ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ತಾನೊಬ್ಬ ಪೂರ್ಣ ಪ್ರಮಾಣದ ಪ್ರಧಾನಮಂತ್ರಿ, ಜನರಿಂದ ಆಯ್ಕೆಯಾದವನು ಅಂತ ಆತನಿಗೆ ಭ್ರಮೆ. ಆ ವಿಷಯವನ್ನು ಮನೋಹರ್ ಪರಿಕ್ಕರ್ ಇಂಡೈರೆಕ್ಟಾಗಿ, ಪರೋಕ್ಷವಾಗಿ ಅವತ್ತಿನ ಭಾಷಣದಲ್ಲಿ ಹೇಳಿರ್ತಾರೆ. ಯಾವ ಇಂದಿರಾ ಗಾಂಧಿ ಬಗ್ಗೆನೂ ಹೇಳಿರೋದಿಲ್ಲ, ಯಾವ ಜವಾಹರ್ಲಾಲ್ ನೆಹರು ಬಗ್ಗೆನೂ ಹೇಳಿರೋದಿಲ್ಲ. ಅಂದು ಮನೋಹರ್ ಪರಿಕ್ಕರ್ ರಕ್ಷಣಾ ಸಚಿವನಾದ ವ್ಯಕ್ತಿ ದೇಶದ ತಂತ್ರಜ್ಞಾನ ಎಷ್ಟು ಮುಖ್ಯವೋ, ಯುದ್ಧದ ಸಲಕರಣೆಯಲ್ಲಿ ಅತ್ಯಾಧುನಿಕವಾದಂಥ ಆರ್ಟಿಲರಿಗಳನ್ನ ಇಟ್ಕೊಳ್ಳೋದು, ಕ್ಷಿಪಣಿಗಳನ್ನು ಇಟ್ಕೊಳ್ಳೋದು, ಬಾಂಬರ್ಗಳನ್ನು ಇಟ್ಕೊಳ್ಳೋದು, ನಮ್ಮ ನೇವಿಯನ್ನು ಸಿದ್ಧಪಡಿಸೋದು ಎಷ್ಟು ಮುಖ್ಯವೋ, ಜೊತೆಗೆ ನಮ್ಮ ಡೀಪ್ ಅಸೆಟ್ಗಳು ವಿದೇಶದಲ್ಲಿದ್ದು ನಮ್ಮ ದೇಶಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ವಿರುದ್ಧ ಸಂಚು ಮಾಡೋರನ್ನ ಮುಗಿಸುವಂಥ ಕೆಲಸ ಮಾಡಲಿಕ್ಕೆ ಮುಹೂರ್ತ ಇಟ್ಟವರೇ ಮನೋಹರ್ ಪರಿಕ್ಕರ್. ಅದನ್ನು ಕ್ಷಿಪ್ರಗತಿಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಡರ್ ಕವರ್ ಏಜೆಂಟ್ಗಳನ್ನ ವಿದೇಶದಲ್ಲಿ ಬಿಟ್ಟವರು ಮನೋಹರ್ ಪರಿಕ್ಕರ್. ಎಷ್ಟು ಜನರಿಗೆ ಇದು ಗೊತ್ತಿದೆ? ಆದಿತ್ಯಧರ್ ಅವರ ಸಿನಿಮಾನ ಪ್ರೊಪಗ್ಯಾಂಡ ಅಂತಾರೆ. ಆದಿತ್ಯಧರು ಅನಗತ್ಯವಾಗಿ ಕ್ರೈಮನ್ನು ತೋರಿಸಿದ್ದಾರೆ ಅಂತಾರೆ. ನಿಜಕ್ಕೂ ಹೇಳ್ತೇನೆ ನಿಮಗೆ, ಯಾಕೆ ದುರಂಧರ ಯಶಸ್ವಿಯಾಗಿದೆ ಅಂತ ನನ್ನ ಮಗಳು ಮಿಂಚುಗೆ ಹೇಳ್ತಾ ಇದ್ದೆ, ನನ್ನ ಹೆಂಡ್ತಿ ನನ್ನ ಮಗಳಿಗೆ. ಯಾಕೆ ಅದು ಯಶಸ್ವಿಯಾಗಿದೆ ಅಂದರೆ, ಒಂದನೇದ್ದು ಕಂಟೆಂಟ್ಗಿಂತ ಹೆಚ್ಚಾಗಿ ಕಾಂಟೆಕ್ಸ್ಟ್, ಯಾವ ಕಾಂಟೆಕ್ಸ್ಟ್ನಲ್ಲಿ ನಿರ್ಮಾಣ. ಮೂರನೇದು ಬಹಳ ಮುಖ್ಯವಾದ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಸಿನಿಮಾದ ಯಶಸ್ಸು ಕೇವಲ ವೈಭವದಿಂದ ಯಶಸ್ವಿ ಆಗಿಬಿಡೋದಿಲ್ಲ, ಅಥವಾ ಅತಿಯಾದಂಥ ಕ್ರೈಮ್ ತೋರಿಸೋದು ಯಶಸ್ವಿ ಆಗೋಲ್ಲ. ಅದರ ಅಂಡರ್ ಕರೆಂಟ್ನಲ್ಲಿ ದುಃಖ ಇದೆ, ಹತಾಶೆ ಇದೆ, ಒಬ್ಬ ಯುವಕನ ಬದುಕು ಸಂಪೂರ್ಣ ಪತನಗೊಂಡದ್ದಿದೆ. ಆ ಪ್ಯಾಥೆಟಿಕ್ ಟಚ್ ಇದೆಯಲ್ಲ, ಆ ದುಃಖ ಭರಿ ಕಹಾನಿ ಇದೆಯಲ್ಲ, ಆ ಕಹಾನಿಯಿಂದ ಆತ ಆ ರೀತಿಯ ಕ್ರೌರ್ಯಕ್ಕೆ ಸಜ್ಜಾಗಬೇಕಾದಂಥ ಸ್ಥಿತಿ ಬರುತ್ತೆ. ಆತ ಅಂಡರ್ ಕವರ್ ಏಜೆಂಟಾಗಿ ದೇಶಕ್ಕಾಗಿ ಬಲಿದಾನ ಕೊಡುವಂಥ ಸ್ಥಿತಿಗೆ ಬರ್ತಾನೆ ಅಂತ ಹೇಳುವ ರೀತಿ ಇದೆಯಲ್ಲ, ಅದು ಜನರನ್ನು ಆಕರ್ಷಿಸ್ತಾ ಇದೆ. ಯಾವತ್ತೂ ಕೇವಲ ನೀವು ಬಾಂಬ್ ಹಾಕಿದರೆ, ಬೆಂಕಿ ಹಚ್ಚಿದರೆ, ಬಿಲ್ಡಿಂಗ್ಗಳು ಸುಟ್ಟರೆ ಸಿನಿಮಾ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಆ ಕ್ಷಣಕ್ಕೆ ಆ ಥಿಯೇಟ್ರಲ್ಲಿರುವಾಗ ನಿಮ್ಗೆ ಅದು ಮೈನವರೇಳಿಸ್ಬಿಡ್ಬೋದು, ರೋಚಕ ಅನಿಸ್ಬೋದು. ಹೊರಗೆ ಬಂದಮೇಲೆ ನಿಮ್ಮಲ್ಲಿ ಗಾಢವಾದ ಪರಿಣಾಮ ಬೀರಲಾರ್ದು. ಅದರ ಜೊತೆ ಹ್ಯೂಮನ್ ಟಚ್ ಇರಲೇಬೇಕು, ಮಾನವೀಯ ಸ್ಪರ್ಶ ಇರಬೇಕು, ಅದಕ್ಕೆ ಸಂವೇದನಾಶೀಲತೆ ಇರಬೇಕು. ಜೊತೆಗೆ ನಾನು ಹೇಳಿದ್ನಲ್ಲ, ಈ ಅಂಡರ್ ಕರೆಂಟ್ನಲ್ಲಿದ್ದಂಥ ಈ ಪ್ಯಾಥೆಟಿಕ್ ಟಚ್ ಇದೆಯಲ್ಲ, ದುಃಖ ಇದೆಯಲ್ಲ, ಆ ದುಃಖ ನಿಮ್ಮನ್ನು ಕಾಡುವ ಹಾಗೆ ಮಾಡುತ್ತೆ. ಹಾಗೆ ದುಃಖಪಟ್ಟಂಥ ನೂರಾರು ಜನ ಯುವಕರೇನು ಇದ್ದಾರೆ ಭಾರತ ದೇಶದಲ್ಲಿ, ಅವ್ರನ್ನ ಆಯ್ಕೆ ಮಾಡಿ ಈ ರೀತಿ ಅಂಡರ್ ಕವರ್ ಏಜೆಂಟ್ಗಳನ್ನಾಗಿ ಮಾಡಿರಲಾಗಿರುತ್ತೆ. ಅದರ ಕಥೆಯನ್ನು ದುರಂಧರನಲ್ಲಿ ತೋರಿಸಿದ್ದಾರೆ. ಆದರೆ ಆ ರೀತಿ ಬಳಸಿಕೊಳ್ಳಬಹುದು ಅನ್ನುವಂಥ ವಾಸ್ತವಿಕ ವಿಷಯವನ್ನು ಮತ್ತು ಅದಕ್ಕೆ ಪ್ರಚೋದನೆಯನ್ನು ಕೊಟ್ಟು ಅದನ್ನು ಒಬ್ಬ ರಕ್ಷಣಾ ಸಚಿವನಾಗಿ ಅನುಷ್ಠಾನಕ್ಕೆ ತಂದ ವ್ಯಕ್ತಿ ಮನೋಹರ್ ಪರಿಕ್ಕರ್. ಎಷ್ಟು ಜನರಿಗೆ ವಿಷಯ ಗೊತ್ತಿದೆ? ಒಬ್ಬ ವ್ಯಕ್ತಿ ಬರ್ತಾರೆ ಹೋಗ್ತಾರೆ, ಆದರೆ ಅವರ ಬದುಕಿನಲ್ಲಿ ಮಾಡಿದಂಥ ಇಂಥ ಕೆಲಸಗಳಿದಾವಲ್ಲ, ಇವು ಅವಿಸ್ಮರಣೀಯವಾಗಿ ಉಳಿತವೆ, ಚಿರಸ್ಥಾಯಿ ಆಗ್ತವೆ. ಹೋದವರನ್ನು ಮರೆಯೋದಕ್ಕಿಂತ ಮುಂಚೆ ಒಂದು ಸಲ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಲ್ವ ಮನೋಹರ್ ಪರಿಕ್ಕರ್ಗೆ? ನೀವೇ ಹೇಳಿ. ನಮಸ್ಕಾರ.